ಶ್ರೀ ರಾಹುಲ್ ಗಾಂಧಿ ಅವರು ಪತ್ರಕರ್ತರಿಗೆ ಉತ್ತರ ಕೊಡೋದೇ ಇಲ್ಲ. ಪ್ರಶ್ನೆ ಬಿರುಸಿತ್ತು ಅಂದ್ರೆ ರಾಹುಲ್ ಗಾಂಧಿ ಹೇಳ್ತಾರ ಬಿಜೆಪಿಯವರು ನಿನ್ನಿಲ್ಲಿ ಕಳಿಸ್ಯಾರು. आप इतनी डायरेक्टली बीजेपी के लिए क्यों काम कर रहे हैं? फिर बीजेपी के सवाल हमारी प्रेस कॉन्फ्रेंस में क्यों रखा? ಈಗ ಓಟ್ ಚೋರಿ ಅನ್ನಕತ್ತಿರೋ ರಾಹುಲ್ ಗಾಂಧಿ ಅವ್ರಿಗೆ ಮದ್ರಾಸ್ ಹೈಕೋರ್ಟ್ ಚಿಮಾರಿ ಹಾಕಿಬಿಟ್ಟೆ. ಸಾಕ್ಷಿ ಇಲ್ಲ, ಆಧಾರವಿಲ್ಲ, ನಾ ಆರೋಪನ ಮಾಡ್ಕೋತಿರ್ತೀನಿ ಅಂದ್ರೆ ಯಾರು ಸುಮ್ಮಿರ್ತಾರ? ರಾಹುಲ್ ಗಾಂಧಿ ಪ್ರತಿ ಆರೋಪಕ್ಕೂ ಒಂದು ಲಾಜಿಕಲ್ ಎಂಡ್ ಇಲ್ಲ. ಅರ್ಧಂಬರ್ಧ ಆರೋಪ ಮಾಡೋದು, ಸುಯ್ ಅಂತ ಫಾರಿನ್ ಕಾರ್ ಹೋಗೋದು, ಇದು ರಾಹುಲ್ ಗಾಂಧಿ ಅವರ ಕೆಲಸ ಆಗಿಬಿಟ್ಟೈತಿ. ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಕೇಸ್ಗ ಮೊದಲನೇ ಹಿನ್ನಡೆ ಸಿಕ್ಕೈತಿ. ಮದ್ರಾಸ್ ಹೈಕೋರ್ಟ್ ಇದ್ರೊಳಗೆ ಏನೂ ಉರುಳಿಲ್ಲ, ಯಾಕಪ್ಪ ನಮ್ಮ ಟೈಮ್ ಹಾಳು ಮಾಡ್ತೀರಿ ಅಂತ ಅರ್ಜಿದಾರಂಗ ಹಿಗ್ಗ ಮುಗ್ಗಿ ಚಿಮ್ಮಾರಿ ಹಾಕೈತಿ. ಮಾಡಾಕ ಕೆಲಸ ಇಲ್ಲ ಅಂದ್ರೆ ನೀವು ನಿಮ್ಮ ನಾಯಕ ರಾಹುಲ್ ಗಾಂಧಿ ಬೇರೆ ಯಾವ್ದಾರ ಕೆಲಸ ಹುಡುಕ್ಯಾಡ್ಕೋರಿ ಅನ್ನೋ ಹಂಗ 1 ಲಕ್ಷ ರೂಪಾಯಿ ದಂಡನೂ ಹಾಕೈತಿ. ರಾಹುಲ್ ಗಾಂಧಿ ಅವರ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗತೈತಿ. ಅವ್ರ ಕೈಗೆತ್ಕೊಳ್ಳೋ ಕೇಸ್ಗಳು, ಮಾಡೋ ಆರೋಪಗಳು ಎಲ್ಲಾನು ಒಂದಿಲ್ಲ ಒಂದು ಲಾಜಿಕಲ್ ಎಂಡ್ ಕಾಣಲ್ದ ಹೋಗಿಬಿಟ್ಟವ. ಈಗ ಇದು ಕೂಡ ಹಳ್ಳ ಹಿಡಿಯೋ ಎಲ್ಲಾ ಲಕ್ಷಣಗಳು ಕಾಣಕತ್ತವ. ಓಟ್ ಚೋರಿ. ರಾಹುಲ್ ಗಾಂಧಿ ಅವ್ರದ್ದು ಈ ಒಂದು ಸ್ಲೋಗನ್ನ ಇನ್ನು ಸದ್ಯದಾಗ ಮುಗಿಯೋದೈತಿ. ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಹಾದ್ಯಾಗ ಬೀದ್ಯಾಗ ಫುಲ್ ದನಗಿ ಮಾಡೋದು, ಬ್ಯಾಂಡ್ ಬಾಜಾ ಹಚ್ಕೊಂಡು ಅನ್ಯಾಯ ಆಗೈತಿ, ಅಕ್ರಮ ನಡೆದೈತಿ ಅನ್ನೋದು, ಸ್ವಲ್ಪ ಕುತ್ತಿಗೆ ಬರ್ತಿದ್ದಂಗೆ ಪಟ್ ಅಂತ ಫಾರಿನ್ ಟ್ರಿಪ್ಗೆ ಹೋಗೋದು, ವಾಪಸ್ ಮತ್ತೆ ಬರೋಕ್ಕಿನ್ನ ಮುಂಚೆ ಯಾವುದೋ ಇನ್ನೊಂದು ಬ್ಯಾರೇನ ವಿಷಯ ತಗೊಂಡು ಮತ್ತೆ ಗದಲ ಎಬ್ಸೋದು. ಮೊದಲು ಹಿಡ್ಕೊಂಡಿದ್ದ ಕೇಸು, ಆರೋಪ ಅದೆಲ್ಲ ಹೋಗ್ತೈತೋ ಗೊತ್ತಿಲ್ಲ. ಇಲ್ಲಿ ತನಕ ಯಾವುದನ್ನೂ ಕರೆಕ್ಟಾಗಿ ಎಂಡ ಮಾಡಿಲ್ಲ. ಅದಾನಿ ಅಂಬಾನಿ ಅಂದ್ರು, ಅದು ಕರೆಕ್ಟಾಗಿ ಎಂಡ್ ಆಗಲಿಲ್ಲ. ರಫೇಲ್ ಅಂದ್ರು, ಫೆಗಾಸಸ್ ಅಂದ್ರು, ಆಪರೇಷನ್ ಸಿಂಧೂರ ಅಂದ್ರು. ಇವ್ರು ಮಾಡೋ ಆರೋಪ ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತಾಗನ ಕೇಸ್ ಕೈ ಬಿಟ್ಬಿಡ್ತಾರ. ಮಂದಿ ಮನುಷ್ಯನಾಗ ಏನೋ ಒಂದು ಹಾಕಬೇಕಲ್ಲ, ಹಾಕ್ತಾರ. ಮೊದಲಿಂದಾನು ರಾಹುಲ್ ಗಾಂಧಿ ಅವ್ರು ಮಾಡ್ಕೊಂಡು ಬಂದಿದ್ದ ಇದನ್ನ ಈಗೂ ಅದನ್ನ ಮಾಡಾಕತ್ತಾರ. ತಮ್ಮದ ಪಕ್ಷದ ಕಾರ್ಯಕರ್ತರೊಬ್ಬರ ಕಡೆ ರಾಹುಲ್ ಗಾಂಧಿ ಅವರು ಹಿಂಗೆ ಕೇಸ್ ಹಾಕ್ಸಿರ್ಬೇಕು. ಮದ್ರಾಸ್ ಹೈಕೋರ್ಟ್ ಚಿಮ್ಮಾರಿ ಹಾಕೋಣ ಬಾಯಿ ಮುಚ್ಕೊಂಡು ಕುಂದ್ರಬೇಕಾಗೈತಿ. ಮತ್ತೆ ರಾಹುಲ್ ಗಾಂಧಿ ಅವ್ರು ಮಾಡೋ ಎಲ್ಲ ಆರೋಪಗಳನ್ನು ಒಂದು ಲಾಜಿಕಲ್ ಎಂಡ್ ಕಾಣಂಗಿಲ್ಲ. ಯಾಕಂದ್ರೆ ಅವ್ರ ಕಡೆನ ಅದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ, ಸಾಕ್ಷಿ ಇರಂಗಿಲ್ಲ, ಏನೇನೂ ಇರಂಗಿಲ್ಲ. ಆರೋಪ ಮಾಡಕ್ಕೆ ಇವ್ರ ಬಾಯಿ ಒಂದು ಇರ್ತೈತಿ. ರಾಹುಲ್ ಬೈಗಿ ಬಾಯಿ ದೊಡ್ಡದೈತಿ. ನೀವೇನಾರೆ ನಮಗೆ ಉತ್ತರ ಬೇಕು, ರಾಹುಲ್ ಗಾಂಧಿ ಅವ್ರು ಉತ್ತರ ಕೊಡ್ರಿ ಅಂದ್ರೆ ಹೋಗಿ ಪ್ರಶ್ನೆ ಕೇಳ್ರಿ. ನಿಮ್ಮ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಕೊಡುವ ಒಂದೇ ಒಂದು ಉತ್ತರ ಅಂದ್ರೆ ಬಿಜೆಪಿಯಿಂದ ಬಂದಿ ಏನು, ಬಿಜೆಪಿ ಅವರು ಕಳಿಸ್ಯಾರೇನು, ಬಿಜೆಪಿ ಕಾರ್ಯಕರ್ತ ಇದ್ದಿ ಏನು, ಬಿಜೆಪಿ ಅವ್ರು ಎಷ್ಟು ಕೊಟ್ಟರು, ಬಿಜೆಪಿ ಟಿ ಶರ್ಟ್ ಹಾಕೊಂಡ್ ಬರಬಾರ್ದೇನು, ಇಂಥವೇ ಉತ್ತರ. ಯಾವುದಕ್ಕೆಲ್ಲ ರಾಹುಲ್ ಗಾಂಧಿ ಕಡೆ ಉತ್ತರ ಇಲ್ವೋ ಅದಕ್ಕೆಲ್ಲ ಅವ್ರು ಕೊಡೋ ಒಂದೇ ಒಂದು ಉತ್ತರ ಬಿಜೆಪಿ ಅವರು ನೀವು. ನಾ ಏನು ಸುಳ್ಳು ಹೇಳತ್ತಿಲ್ಲ, ಸಾಕ್ಷಿ ತೋರಿಸ್ತೀನಿ ನೋಡ್ರಿ. ರಾಹುಲ್ ಗಾಂಧಿ ಅವ್ರಿಗೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರ, ರಾಹುಲ್ ಗಾಂಧಿ ಅವರ ಫಾರಿನ್ ಟ್ರಿಪ್ಗೆ ಹೋಗಿ ಬಂದ್ರಿ, ಎಲ್ಲೆಲ್ಲಿ ಹೋಗಿ ಬಂದ್ರಿ, ಹೆಂಗಿತ್ತು ಅಂತ. ಏನು ತಪ್ಪು ಐತಿದ್ರಾಗ? ಈಗ ನಾನು ಏನಾದ್ರು ಸೆಲೆಬ್ರಿಟಿ ಇದ್ನಿ, ಸೆಲೆಬ್ರಿಟಿ ಇನ್ ದ ಸೆನ್ಸ್ ನಾನು ಒಂದಿಟ್ಟು ಏನಾರೇ ಮಂದಿಗೆ ಗೊತ್ತಾಗೋಂಗೆ ಏನಾರು ಕೆಲಸ ಮಾಡಿ VIP ಇದ್ನಿ ಅಂದ್ರೆ ನಾನು ಕೇಳ್ತಾರ, ಎಲ್ಲೇ ಹೋಗಿದ್ರತ್ರಿ ಫಾರಿನ್ಗೆ ಹೆಂಗಿತ್ತು ಅಂತ. ನಾ ಖುಷಿಯಿಂದ ಹೇಳ್ತೀನಿ, ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ನೋಡ್ಕೊಂಬಂದೆ ಅಂತ. ಹಿಂಗೆ ರಾಹುಲ್ ಗಾಂಧಿ ಹೇಳ್ಬೇಕಿಲ್ರಿ. ಬಟ್ ಅವ್ರು ಏನು ಹೇಳ್ತಾರ್ರಿ, ನೀವು BJP ಅವ್ರು ಅದೀರಿ ಅಂತಾರ. ನೋಡ್ರಿ, ಇನ್ನ OBC ಅವ್ರಿಗೆ ರಾಹುಲ್ ಗಾಂಧಿ ಅವರ ನೀವು ಅಪಮಾನ ಮಾಡಿರಿ ಅಂತ ಕೋರ್ಟ್ ಹೇಳೈತಿ. ಇದ್ರ ಬಗ್ಗೆ ಏನು ಹೇಳ್ತೀರಿ, ನೀವು ಯಾಕೆ ಹಂಗೆ ಮಾತಾಡಿದ್ರಿ ಅಂತ ಕೇಳಿದ್ರ, BJP ಅವರು ನಿನ್ನಿಲ್ಲಿ ಕಳಿಸ್ಯಾರಿಲ್ಲ BJP ಅವರು ನಿನ್ನ ಅಂತ ಕೇಳ್ತಾರ. ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂದ್ರ पत्रकर्तರಿಗೆ उल्टा प्रश्न ಕೇಳ್ತಾರ. राहुल जी, जो जजमेंट आया उसको लेकर बीजेपी ने उसको किया है कि आपने ओबीसी का अपमान किया, पूरे देश में प्रेस कॉन्फ्रेंस करने की तैयारी कर रहे हैं कि आपने ओबीसी का अपमान किया था. भैया देखिए, पहला आपका अटेम्प्ट वहां से आया, दूसरा आपका अटेम्प्ट यहाँ से आया, तीसरा आपका अटेम्प्ट यहाँ से आया. आप इतनी डायरेक्टली बीजेपी के लिए क्यों काम कर रहे हैं? थोड़ी डिस्कशन से करो यार, थोड़ा घूम घाम के पूछो. ಈ ಪ್ರಶ್ನೆ ನನಗೂ ಸರಿ ಅನ್ಸೋ ಪ್ರಶ್ನೆ. ಪತ್ರಕರ್ತೆ ಒಬ್ರು ಕೇಳ್ತಾರ, ರಾಹುಲ್ ಗಾಂಧಿ ಅವರ ಸಂಸತ್ ನಡಿಬೇಕ್ರಿ,
ನಮ್ಮ ದುಡ್ಡು ಖರ್ಚು ಮಾಡಿ ಸಂಸತ್ತ ನಡೆಸ್ತೀರಿ, ನೀವು ಅಲ್ಲಿ ಏನೂ ಚರ್ಚೆ ಆಗಕ್ಕೆ ಬಿಡಂಗಿಲ್ಲಲ್ರಿ, ಯಾಕ್ರಿ ಬರೀ ದೊಂಬಿದ ಜಗಳ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಏಕ್ ನಂಬರ್ ಪಾಯಿಂಟ್ ಐತಿ ಇದ್ರಾಗ. ಕೋಟಿ ಕೋಟಿ ಖರ್ಚಾಗ್ತೈತಿ ಸಂಸತ್ಗಳು ಸಭೆಗಳು ನಡಿಬೇಕು ಅಂದ್ರ ಒಂದು ಡಿಸ್ಕಷನ್ ಕರೆಕ್ಟಾಗಿ ಆಗಕ್ಕೆ ಬಿಡಂಗಿಲ್ಲ. ಬಾವಿಗಿಳದ ರಾಹುಲ್ ಗಾಂಧಿ ಹೋರಾಟ ಮಾಡಕತ್ತಿ ಬಿಡ್ತಾರೆ. ಹಿಂಗೆ ಮಾಡಬಾರ್ದಲ್ರಿ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಆ್ಯಸ್ ಯೂಶುವಲ್ BJP ಅವರ ಟಿ ಶರ್ಟ್ ಹಾಕೊಂಡ್ಬಿಡ್ರಿ, ನಾನಾ ಮಾಡಿಸ್ಕೊಡ್ತೀನಿ ನಿಮಗ ಅಂತಾರೆ. राहुल जी, हम लोग ने पहले भी देखा है कि आप लोग ने कई बारी जब सेशन होता है तो सत्ता पक्ष और विपक्ष आमने सामने होता है, जेपीसी की मांग होती है और सेशन पे सेशन वॉश आउट हो जाते हैं और जनता का पैसा वेस्ट होता है. तो क्या ये तो बीजेपी की लाइन है. तो क्या नहीं, मतलब जनता का पैसा के सेशन वाटर आप ऐसी टी शर्ट ले लो ना, मैं आपको दे दूंगा, उनका वो सिंबल दे दूंगा आपको, ये उनकी लाइन है. ಇನ್ನ ರಾಹುಲ್ ಗಾಂಧಿ ಅವರಿಗೆ ಒಬ್ಬ ಪತ್ರಕರ್ತ 4 ಪ್ರಶ್ನೆ ಕೇಳಿರ್ತಾರೋ, 2 ಪ್ರಶ್ನೆಗೆ ರಾಹುಲ್ ಗಾಂಧಿ ಉತ್ತರ ಕೊಟ್ರು. ಇನ್ನು 3-4 ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರ, BJP ಕಳ್ಸ್ಯಾರ ನಿನ್ನ, BJP ಅವ್ರ ಪ್ರಶ್ನೆ ನನ್ನ ಮುಂದೆ ಕೇಳತ್ತಿ. ಅಲ್ರಿ ರಾಹುಲ್ ಗಾಂಧಿ ಅವರ BJP ಅವರ ಕೇಳಿದ ಪ್ರಶ್ನೆ ಆದ್ರೂ ವಿರೋಧ ಪಕ್ಷದ ನಾಯಕನಾಗಿ ನೀವು ಉತ್ತರ ಕೊಡಬೇಕು. ಒಂದು ರೀತಿ ರೂಲ್ಸ್. ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಟಾಂಗ್ ಕೊಡ್ತಿರೋ ನಿಮ್ಮ ಇಷ್ಟ, ಒಟ್ನಾಗ ಉತ್ತರ ಕೊಡ್ರಿ. BJP ಅವ್ರು ಕಳ್ಸ್ಯಾರ ನಾಯಕ್ ಹೇಳಿ ಅಂದ್ರೆ ಇನ್ನು ಯಾರ ಪ್ರಶ್ನೆಗೆ ನೀವು ಉತ್ತರ ಕೊಡೋರದಿರಿ. तो ये 3 सवाल है, एक का जवाब आपने दे दिया है कि कोई भी राज्य हो उस पे कार्रवाई हो, बाकी 2 के जवाब. तो आप बीजेपी के सवाल यहाँ क्यों रख रहे हो? नहीं, ये सवाल हमारा है. नहीं, आप बीजेपी के हो क्या? नहीं, बिल्कुल नहीं. तो फिर बीजेपी के सवाल हमारे प्रेस कॉन्फ्रेंस में क्यों रख? ಈ ರಾಹುಲ್ ಗಾಂಧಿ ಅವರ ಚಾಳಿ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರಿಗೂ ಬಂದ್ಬಿಟ್ಟೈತಿ. ಅವರು ನೋಡಿರಿಲ್ರಿ ಪತ್ರಕರ್ತರಂದ್ರ ನಿಗಿ ಕೆಂಡ ಆಗತ್ತಾರ. ಏಯ್ ಏನೋ ಯಾರೋ ಅಂತ ಮಾತಾಡ್ತಾರ. ಇಟ ರೆಸ್ಪೆಕ್ಟು ಕೊಡಂಗಿಲ್ಲ, ಬರೀ ಅನ್ರೆಸ್ಪೆಕ್ಟ್. ಹಿಂಗ ರಾಹುಲ್ ಗಾಂಧಿ ಅವ್ರು ಎಲ್ಲರಿಗೂ ಕಲ್ಸಾಕತ್ತಾರ. ಮತ್ತೆ ಬಾಯ್ ಬಿಟ್ರ ಮೋದಿ ಅವರು ಇಲ್ಲಿ ತನಕ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಯಾವುದ್ರ ಬಗ್ಗೆ ಮಾಹಿತಿ ನೀಡಂಗಿಲ್ಲ ಅಂತ. ನಿಮ್ಮ 1000 ಪ್ರಶ್ನೆ ಇರಲ್ರಿ ರಾಹುಲ್ ಗಾಂಧಿ ಅವರ, ನೀವು ಟ್ವಿಟರ್ನಾಗ ಬೇಕಾದ್ರೂ ಬರ್ಕೋರಿ. ಅದಕ್ಕೆ ಉತ್ತರ ಮೋದಿ ಅವರು ಎಲ್ಲಿ ಕೊಡಬೇಕು, ಹೆಂಗೆ ಕೊಡಬೇಕು ಕೊಡ್ತಾರೆ. ಅದು ಸೆಷನ್ ಆಗಿರಲಿ, ಅವ್ರ ಚಾನಲ್ ಆಗಿರಲಿ, ಮನ್ ಕಿ ಬಾತ್ ಆಗಿರಲಿ, ಎಲ್ಲಿ ಕೊಡಬೇಕು ಅಥವಾ ಸಾರ್ವಜನಿಕ ಭಾಷಣ ಆಗಿರಲಿ, ಅದ್ರಾಗ ನಿಮಗೆ ಉತ್ತರ ಸಿಕ್ಕ ಬಿಡ್ತೈತಿ. ಆದ್ರೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಂಗಿಲ್ಲ. ನೀವೆಲ್ಲಿದು ಕೊಡ್ತೀರಿ, ನಿಮ್ಮ ಮತಿಕ ಉತ್ತರ ಇಲ್ಲ. BJP ಅವ್ರು ಕಳಿಸ್ಯಾರು ಅಂದರಿ ಅಂದ್ರೆ ನೀವು ಪಾರಾಗ್ಬಿಡ್ತೀರಿ ಅಷ್ಟ. ಮತ್ತು ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಿ. ಈ ಓಟ್ ಚೋರಿ ಕೇಸ್ನಿಂದ ಸೋಲಾಕ್ ನಿಂತೀರಿ ನೀವು. ಇದ್ರಾಗ ಏನು ಹುರುಳಿಲ್ಲ ಅಂತ ಮದ್ರಾಸ್ ಹೈಕೋರ್ಟ್ ಹೇಳೈತಿ. ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದಕ್ಕಿನ್ನ ಚಂದ ಚಿಮ್ಮರಿ ಹಾಕಿ ಕಳಿಸ್ತಾರೆ ಹೊರತು ಇದ್ರಾಗ ನಿಮ್ಗೆ ವಿಜಯೀ ಭವ ಅಂತ ಹೇಳೋರು ಯಾರೂ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವಾಗ ಆರೋಪ ಮಾಡ್ತಾರೋ ಅವಾಗ ನಂದು ಒಂದು ಪ್ರಶ್ನೆ ಏನಂದ್ರೆ, ಈ ಆರೋಪ ಲಾಸ್ಟಿಗೆ ಹೋಗಿ ಲಾಜಿಕಲ್ ಎಂಡ್ ಸಿಗ್ತೈತೇನು ಇದಕ್ಕ, ಇಲ್ಲಾಂದ್ರೆ ಇದು ಅರ್ಧಂಬರ್ಧಾಗಿ ಹೋಗ್ತೈತೆ ಅನ್ನೋದು. ಈಗ ಓಟ್ ಚೋರಿನೂ ಭಾಳ ದಿನ ಇಟ್ಕೊಳಂಗಿಲ್ಲ. ನೋಡ್ತೀರಿ ನೀವು, ಇನ್ನೊಂದು ಯಾವ್ದಾರು ಹೊಸ ಟಾಪಿಕ್ ಸಿಗ್ತಾರೆ ಅದನ್ನ ಬಿಟ್ಟು ಬಿಡ್ತಾರೆ. ಅವ್ರನ್ನ ನಂಬಿ ಊರೆಲ್ಲ ಬಾಯ್ ಮಾಡ್ಕೊಂಡು ಓಟ್ ಚೋರಿ ಅನ್ನಕತ್ತಿರೋ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳೇ ದಯವಿಟ್ಟು ನೋಡ್ರಿ, ನಿಮ್ಮ ರಾಹುಲ್ ಗಾಂಧಿ ಅವರು ಇದನ್ನು ಸದ್ಯದಾಗ ಕೈ ಬಿಡೋರು ಅದಾರ. ನಿಮ್ಮ ಕೆಲಸ ಮಾಡ್ಕೋತ ನೀವು ಇರ್ರಿ. ಅವ್ರೇನ ಕೋಟ್ಯಾಧಿಪತಿ ಓಟ್ ಚೋರಿ ಅಂತಾರ, ಅದಾನಿ ಅಂಬಾನಿ ಅಂತಾರ, ಏನ ಬೇಕಾದಂತಾರ ಕೈ ಬಿಡ್ತಾರ, ಸುಯ್ ಅಂತ ಫಾರಿನ್ಗೆ ಹಾರೋಗ್ತಾರೆ. ನಿಮ್ಮದು ಹಂಗಲ್ಲಲ್ರಿ. ಅವ್ರ ಬೆನ್ನ ಹತ್ತಿ ಅರ್ಧಂಬರ್ಧ ಜ್ಞಾನ ಸಂಪಾದನೆ ಮಾಡ್ಕೋಬೇಡ್ರಿ. ಇಲ್ಲ ನಮಗೆ ಕ್ಲಾರಿಟಿ ಐತಿ ಅಂದ್ರೆ ಯಾರು ನಿಮಗೆ ಕ್ಲಾರಿಟಿ ಕೊಟ್ಟರು? ರಾಹುಲ್ ಗಾಂಧಿ ಅವರ ನಾವು ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಂಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.